ಬಳಸಿದ್ದಾರೆ ಮೇಡಮ್. ಈ ಬಾರಿಯ MP ಚುನಾವಣೆಯಲ್ಲಿ ನಾಟಿ ಮತ್ತೆ ಹೈಬ್ರಿಡ್ ಅನ್ನೋ ಪದ ಬಳಸಿದ್ದಾರೆ. ನಾಟಿ ಮಂಡ್ಯ ನಾಟಿನವರಿಗೆ ನಾಟಿ ಅದು ನಮ್ಮ ಪಕ್ಷ ನಾಟಿ ಆಗಿರೋದು ಅವ್ರು ಗೆಲ್ತಾರೆ ಅಂತ ಹೇಳಿದ್ದಾರೆ. ಚೆಲುವಣ್ಣ ಅವ್ರಿಗೆ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಸೊ ಸೀರಿಯಸ್ ಆನ್ಸರು ಕೊಡೋಕ್ಕೆ ಹೋಗಲ್ಲ. ನಾಟಿ ಅನ್ನೋದು ನಮ್ಮ ಮನೇಲಿ ಅಡುಗೆಯಲ್ಲಿ ಇಟ್ಕೋಬೇಕು. ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ. ಪಾರ್ಲಿಮೆಂಟ್ ಹೋಗೋಕ್ಕೆ ನಮಗೂ ಒಂದಷ್ಟು ಒಂದು ಕ್ವಾಲಿಫಿಕೇಷನ್ ಇರಬೇಕು, ಒಂದು ತಿಳುವಳಿಕೆ ಇರಬೇಕು, ಒಂದು ನಾಲೆಡ್ಜ್ ಇರಬೇಕು. ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ, ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮಣ್ಣು, ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತೋ ಅಂತ ಒಂದು ಕನಿಷ್ಠ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾಟಿ ಅನ್ನೋದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಈ ಬಾರಿಯ ಚುನಾವಣೆ ಸ್ವಾಭಿಮಾನ ಚುನಾವಣೆ, ಸ್ಥಳೀಯರವಾಗಿರುವಂಥವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ, ಸ್ಥಳೀಯರೇ ಕೈ ಹಿಡಿತಾರೆ ಅನ್ನೋಂಥದ್ದು ಹೇಳ್ತೀರಾ? ಅಲ್ಲ, ಅವ್ರ ಪಕ್ಷ, ಅವ್ರ ತೀರ್ಮಾನ, ಅವ್ರು ಯಾರಿಗೆ ಕೊಟ್ಟರೋ, ಯಾರಿಗೆ ಕೊಡ್ತಾರೆ, ಯಾರು ಅದೊಂದು ಅವ್ರಿಗೆ ಬಿಟ್ಟು ವಿಚಾರ. ಬಟ್ ಯಾರು ಗೆಲ್ತಾರೆ ಅಂತ ಯಾರು ಹೇಳೋಕ್ಕಾಗಲ್ಲ, ಅದು ಜನಕ್ಕೆ ಬಿಟ್ಟು ವಿಚಾರ. ಈಗ ನಾವು ಪಕ್ಷದಲ್ಲಿ ನಿರ್ಧಾರ ತಗೊಂಡು ನಾವು ಕ್ಯಾಂಡಿಡೇಟ್ಗೆ, ಅದು ಪಕ್ಷದ ಲೀಡರ್ಸ್ಗೆ ಬಿಟ್ಟ ವಿಚಾರ. ಸ್ವಾಭಿಮಾನ ಚುನಾವಣೆ ಅಂತಂದು ಕೂಡ ಬಳಸಿದ್ದಾರೆ ಮೇಡಮ್. ಈ ಬಾರಿಯ ಚುನಾವಣೆ ಸ್ವಾಭಿಮಾನ ಚುನಾವಣೆ ಅಂತ ಬಿಟ್ಟು ನಾವು ಪದ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಕಳೆದ ಎಲೆಕ್ಷನಿಂದ. ಒಳ್ಳೆ ತಾನೆ.